ವೆಲ್ಕಮ್ ಟು ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ ಟಾಪಿಕ್ ಏನದ ಅಂತಂದ್ರ RCB ವರ್ಸಸ್ ಗುಜರಾತ್ ಮ್ಯಾಚ್ ಅದಲ್ಲ ಇವತ್ತ, ಅದ್ರ ಬಗ್ಗೆ ನಾವು ಮಾತಾಡಕತ್ತೇವಿ. ಸೊ ನಿಮ್ದೇನ್ ಎಕ್ಸೈಟ್ಮೆಂಟ್ ಅದ ಇವತ್ತು ಮ್ಯಾಚ್ ಬಗ್ಗೆ? ಮ್ಯಾಚ್ ಏನ್ ಹೇಳಂಗಿಲ್ಲ ಅದನ್ನ. ನಮ್ಮ ವಿರಾಟ್ ಬೈ ಆ ಕಡೆ ಶುಭ್ಮನ್ ಗಿಲ್ ಎರಡು ಕ್ಯಾಪ್ಟನ್ಸ್. ಈ ಕಡೆ ನಮ್ಮ ರಜತ್ ಪಟಿದಾರ್ ಬೈ ಕ್ಯಾಪ್ಟನ್ ಇದಾರು, ಆ ಕಡೆ ಶುಭ್ಮನ್ ಗಿಲ್ ಇದಾರು. ಇಬ್ರು ಯಂಗ್ಸ್ಟರ್ಸ್ ಇದಾರು. ಈಗ ಎರಡು ಟೀಮ್ ಬೆಸ್ಟ್. ನಾವ ಕೊಹ್ಲಿ ವರ್ಸಸ್ ಪ್ರಿನ್ಸ್, ಈಗ ವಿರಾಟ್ ಕೊಹ್ಲಿ ವರ್ಸಸ್ ಶುಭ್ಮನ್ ಗಿಲ್ ಏನದಲ್ಲ, ಕಿಂಗ್ ಕೊಹ್ಲಿ ವರ್ಸಸ್ ಕಿಂಗ್ ವರ್ಸಸ್ ಪ್ರಿನ್ಸ್ ಶುಭ್ಮನ್, ಯಾರು ಗೆಲ್ಬಹುದು ಇವತ್ತು? RCB ಕಡೆ ಜಾಸ್ತಿ ಲಕ್ ಇದ್ದಂಗ ಐತಿ ನಮನ್ ಕೇಳಿದ್ರ. ಯಾಕಂದ್ರ ಲಾಸ್ಟ್ ಟೈಮ್ ನೋಡಿದ್ವಿ ನಾವು ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಹೆಂಗ್ ಟೇಕ್ ಆಫ್ ಮಾಡ್ತಾರಂತ ಟೀಮ್ ನ. ದೆನ್ ರಜತ್ ಈಗ ಕ್ಯಾಪ್ಟನ್ಸಿ. ಇನ್ನೊಂದ, ನಾವು RCB ಫ್ಯಾನ್ಸ್ ಅನ್ನೋದ್ರಿಂದ ನಮ್ಗೆ RCB ಗೆಲ್ಬೇಕು ಅನ್ನೋದು ಆಸೆ ಇರ್ತದ. ಆದ್ರ ಸ್ಟಾಟಿಸ್ಟಿಕ್ಸ್ ಅಥವಾ ಏನ್ ಡೇಟಾ ಅದೆಲ್ಲ ನಮ್ಮನ್ನ ನೋಡಿದ್ರೇನು RCB ಟೀಮ್ ಸ್ಟ್ರಾಂಗ್ ಕಾಣಕತ್ತದ, ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಒಳಗಡೆ. ಗುಜರಾತ್ ಏನದ ಸ್ವಲ್ಪ ಬ್ಯಾಟಿಂಗ್ ಒಳಗೆ ವೀಕ್ ಕಾಣಕತ್ತದ. ಅಲ್ಲಿ ಟಾಪ್ 3 ಬ್ಯಾಟ್ಮನ್ಸ್ ಏನದಾರ ಅವರ ಟೀಮ್ ತಗೊಂಡ್ ಹೊಂಟಾರ. ಮಿಡಲ್ ಆರ್ಡರ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಈಗ ಫಿಲ್ ಸಾಲ್ಟ್ ಆಡೋದ್ರಿಂದ ವಿರಾಟ್ ಕೊಹ್ಲಿ ಎಷ್ಟು ಹೆಲ್ಪ್ ಆಗಕತ್ತದ ಅಂತ ಅನಿಸ್ತದೆ ನಿಮ್ಗೆ? ವಿರಾಟ್ ಕೊಹ್ಲಿ ನಾರ್ಮಲ್ ಅಪ್ರೋಚ್ ನೋಡಿದ್ರೆ ನೀವು ಮೊದಲಿಂದ ಎಲ್ಲ ವಿರಾಟ್ ಕೊಹ್ಲಿ ಯಾವಾಗ್ಲೂ ಒಂದ್ ರೇಂಜಿಗೆ ನಾರ್ಮಲ್ ಬ್ಯಾಟಿಂಗ್ ಆಡ್ಕೊಂತ ಹೋಗಿ ಮುಂದ ಜಾಸ್ತಿ ಸ್ಕೋರ್ ಮಾಡ್ತಾರ. ಬಟ್ ಇವಾಗ ಹಂಗ್ ಮಾಡತ್ತಿಲ್ಲ. ಫಿಲ್ ಸಾಲ್ಟ್ ಜೋರ್ ಆಡೋದ್ರಿಂದ ಇವ್ರು ವರ್ಷ ಕೂಡಿ ಇವ್ರು ಜೋರ್ ಹಿಡತಾರ ಈಗ. ಇನ್ನೊಂದ, ಇಷ್ಟು ವರ್ಷದ ನಾವು ಸೀಸನ್ ಎಲ್ಲ ನೋಡಿದಾಗ ವಿರಾಟ್ ಕೊಹ್ಲಿ ಮೇಲೆ ಬಹಳ ಪ್ರೆಷರ್ ಇತ್ತು. ವಿರಾಟ್ ಕೊಹ್ಲಿ ಹ್ಮ್. ಆಡ್ಲೇಬೇಕಾದಂತ ಮ್ಯಾಚ್ಗಳು ಇದ್ದು, ಅವ್ರು ಇಲ್ಲ ಅಂತಂದ್ರೆ ಮ್ಯಾಚ್ ಫೇಲ್ ಆಗಾಕತ್ತಿತ್ತ. ಬಟ್ ಈಗ ಹೆಂಗದ ಅಂತಂದ್ರೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಸಪೋರ್ಟ್ ಕೊಡಾಕತ್ತಾರ. ಆಮೇಲೆ ವಿರಾಟ್ ಕೊಹ್ಲಿ, ನೆಕ್ಸ್ಟ್ ದೇವದತ್ ಪಡಿಕಲ್, ರಜತ್ ಪತಿದಾರ್, ಲಿವಿಂಗ್ಸ್ಟನ್, ಕೃಣಾಲ್ ಪಾಂಡ್ಯ. ಸೊ ಟೀಮ್ ನೋಡಿದ್ರ ಒಂದ್ ಬ್ಯಾಕಪ್ ಹಿಡ್ಕೊಂಡ್ ಬಹಳ ಸ್ಟ್ರಾಂಗ್ ಅದ ಅಂತ ಕಾಣಕತ್ತದ. ನಿಮಗೇನ್ ಅನ್ಸ್ತದ ಟೀಮ್ ಬಗ್ಗೆ? ಟೀಮ್ ಬಗ್ಗೆ ಅಂದ್ರೆ 8 ಜನರ ತಕ, 8 ರಿಂದ 9 ಜನರ ತಕ ಎಲ್ರು ಬ್ಯಾಟಿಂಗ್ ಆಡ್ಬೋದು, ಅಷ್ಟು ಅಬಿಲಿಟಿ ಬ್ಯಾಟಿಂಗ್ ಇದ್ದ. ನಮ್ ಕೃಣಾಲ್ ಪಾಂಡ್ಯ ಅಲ್ಲ ಫಸ್ಟ್ ಮ್ಯಾಚ್ ವಿಕೆಟ್ ತೆಗೆದ್ ನೋಡಿದ್ರ. ಅಂದ್ರ ಕೃಣಾಲ್ ಪಾಂಡ್ಯ ಬಂದಿಂದ ಬಾಳ್ ಪ್ಲಸ್ ಆಗೈತಿ. ಕೃಣಾಲ್ ಪಾಂಡ್ಯ ಲಿವಿಂಗ್ಸ್ಟನ್ ಮಿಡ್ಲ್ ಆರ್ಡರ್ ಓಕೆ. ಅಂಡ್ ಟಾಪ್ ಆರ್ಡರ್ ಹೇಳಂಗೇ ಇಲ್ಲ. ಕೇಳ್ಬೇಡ್ರಿ. ಬಟ್ ಅವ್ರ ಸೇಮ್ ಇದನ್ನ ನೀವು. ಪವರ್ ಪ್ಲೇದೊಳಗ 70+ ರನ್ ಎಲ್ಲ ಹೊಡ್ಯಾಕತ್ತಾರಲ್ಲ ನೋಡ್ರಿ, 100 ರೀಚ್ ಆಗೋಂಗ್ ಹ್ಮ್. ಕಾಣಕತ್ತಾರ ಇವ್ರ ಟೀಮ್ ನೋಡಿದ್ರೆ ಈಗ. ಅದ ಪ್ಲಸ್ ಪಾಯಿಂಟ್ ಈಗ ನಮ್ಗ ಈ 100 ರೀಚ್ ಆಗ್ಬೋದು ಆರಾಮ್ಸೆ ಅವ್ರು. ಅದು ಹ್ಮ್. ಇವತ್ತಿನ ಮ್ಯಾಚ್ ಬೆಂಗಳೂರಾಗ ಇರ್ತಂದ್ರೆ ಬೆಂಗಳೂರು ಗ್ರೌಂಡ್ ಅಷ್ಟು ದೊಡ್ಡದಿಲ್ಲ ಕಂಪೇರ್ಟಿವ್ಲಿ ಅಹಮದಾಬಾದ್ ಸಾಂದ್ ಗ್ರೌಂಡ್. ಓಕೆ. ಈಗ ಬೆಂಗಳೂರು ಗ್ರೌಂಡ್ ಹೋಮ್ ಪಿಚ್ ಅದ. ಹೋಮ್ ಒಳಗ್ ನಾವು ಬಹಳ ಸ್ಟ್ರಾಂಗ್ ಅದ ಅಂತ ನಮ್ ಎಲ್ಲರಿಗೂ ಗೊತ್ತು ಅದ. ಆದ್ರ ಒಂದ್ ಕಡೆ ನೋಡ್ರಿ, ವಿನ್ನಿಂಗ್ ಪ್ರೊಬಾಬಿಲಿಟಿ ಏನ್ ಪರ್ಸೆಂಟೇಜ್ ಅದ RCB ಬಹಳ ಕಡಿಮೆ ಅದ ಹೋಮ್ ಗ್ರೌಂಡ್ ಒಳಗ. ಅವೇದೊಳಗ್ ಬಾಳ ಗೆಲ್ತೇವ್ ನಾವು. ಈಗ ಲಾಸ್ಟ್ 2 ಮ್ಯಾಚ್ ಹೊರಗಡೆ ಗೆಲ್ಲಿ ಸುಗಡೆ ಅದ. ಸಾಯಿ ಸುದರ್ಶನ್ ಹ್ಮ್. ಸುದರ್ಶನ್ ನೋಡಿದ್ರೆ ಸ್ಕೋರ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವ್ ಅಂತೇಳಿ? ನಾವು ಇವತ್ತಿನ ಪಿಚ್ ನೋಡ್ರೆ 200+ ಕನ್ಫರ್ಮ್. ಯಾಕಂದ್ರೆ ಸ್ಮಾಲ್ ಪಿಚ್. ನಮ್ ಕಡೆ ಅಷ್ಟೇ ಇಲ್ಲ ಬ್ಯಾಟಿಂಗ್, ಅವ್ರ ಕಡೆನು ಸಖತ್ತಾಗಿ ಬ್ಯಾಟಿಂಗ್ ಹೆಂಗ್ ನೋಡ್ರ. ಶುಭ್ಮನ್ ಗಿಲ್ಲು ಚೆನ್ನಾಗಿ ಓಪನಿಂಗ್ ಮಾಡ್ತಾರ. ಇವನ್ ಸಾಯಿ ಸುದರ್ಶನ್ ಅವ್ರದ್ದು ಹೇಳಂಗೆ ಇಲ್ಲ. ಅವ್ರಿಗೆ ಒಳ್ಳೆ ಫಾರ್ಮ್ ಇದಾರೆ ಇಬ್ರು ಪ್ಲೇಯರ್ಸ್. ದೆನ್ ನಮ್ ಕಡೆ ಹ್ಮ್ ಪವರ್ ಪ್ಲೇ 80+ ಕನ್ಫರ್ಮ್ ಈ ಸಲಿ. ಇನ್ನೊಂದ, ನಮ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಅದ ಅಂತ ನಾವೇನ್ ಹೇಳಾಗತ್ತಲ್ಲ, ಅದೇ ಪ್ರಕಾರ ಆ ಕಡೆ ಬಾಲಿಂಗ್ ಸ್ಟ್ರಾಂಗ್ ಅದ. ಆ, ನಮ್ಮ ಸಿರಾಜ್ ಅಲ್ಲೇ ಅದನ್ನ ಅದಾನ ಈಗ, ಮರ್ತ ಬಿಟ್ಟು ನಾವು. ರಬಾಡ ಅದಾನ. ಸೊ ಅವ್ರ ಬಾಲಿಂಗ್ ನಮ್ಮದ್ ಬ್ಯಾಟಿಂಗ್ ಇದ ಫೈಟ್ ಹತ್ತದ ಅಂತ ಅನ್ಸಕತ್ತದ ಇವತ್ತು. ನನ್ನ ಕೇಳ್ಬೇಕಂದ್ರೆ ನೀವು ವಿರಾಟ್ ಕೊಹ್ಲಿ ವರ್ಸಸ್ ಸಾಯಿ ಕಿಶೋರ್ ಅಂಡ್ ರಶೀದ್ ಖಾನ್. ಓಕೆ. ಇಬ್ರು ಸ್ಪಿನ್ನರ್ಸ್. ವಿರಾಟ್ ಕೊಹ್ಲಿ ಸ್ಪಿನ್ನರ್ಸ್ ಚೆನ್ನಾಗ್ ಆಡಲ್ಲ. ಹ್ಮ್. ಫ್ಯಾಕ್ಟ್. ಅದು ನಮ್ ಕಡೆ ಮಿಡಲ್ ಆರ್ಡರ್ ಒಳಗೆ ರಜತ್ ಪತಿದಾರ ಸ್ಪಿನ್ನರ್ ಬಿಟ್ರೆ ಬೇರೆದವ್ರಿಗೆ ಆಡೋಂಗಿಲ್ಲ. ಬಟ್ ಅವ್ರ ಪವರ್ ಪ್ಲೇ ಒಳಗ ಬಂದ್ ಇದ್ ಮಾಡ್ರಿ ಪ್ರಾಬ್ಲಮ್ ಇದ್ರ ಇಶ್ಯೂ ಆದ್ರ ಅದ್ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಕೇಸ್ ಏನಾದ್ರು ಅವರ ಪವರ್ ಪ್ಲೇದೊಳಗೆ ಬಂದು ಪ್ರಾಬ್ಲಮ್ ಮಾಡಿದ್ರು, ಮಿಡಲ್ ಆರ್ಡರ್ ನಮ್ದು ಸ್ಟ್ರಾಂಗ್ ಅದ. ಲಾಸ್ಟ್ ಲಿವಿಂಗ್ ಸ್ಟೋನ್ ಕಂಟ್ರೋಲ್ ಮಾಡೋರು ಯಾರ, ಟೀಮ್ ಡೇವಿಡ್ ಕಂಟ್ರೋಲ್ ಮಾಡೋರು ಯಾರ? ಸೊ ಕ್ವಶನ್ ದೊಡ್ಡ ಬೀಳಕತ್ತಾರಲ್ಲ. ಸೊ RCB ಬಹಳ ಒಂದ್ ಕ್ವಶನ್ ಟೀಮ್ ಅದು. ಡಿಪೆಂಡ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಇಶ್ಯೂ ಆಗ್ತಿತ್ತೇನೋ. ಬಟ್ ಈಗ ಅಷ್ಟೊಂದೇನಿಲ್ಲ. ವಿರಾಟ್ ಕೊಹ್ಲಿ ಯಾವಾಗ ಇಲ್ಲ. ಇಂಪಾರ್ಟೆನ್ಸ್ ಬರ್ತದ ಅಂದ್ರೆ ಬಹಳ ಸ್ಟಾರ್ಟಿಂಗ್ 2-3 ಓವರ್ ಒಳಗೆ ಏನಾದ್ರು ವಿಕೆಟ್ ಹೋದ್ರು ವಿರಾಟ್ ಕೊಹ್ಲಿ ಮ್ಯಾಚ್ 20ನೇ ಓವರ್ ಮಟ್ಟ ತಗೊಂಡ್ ಹೋಗ್ತಾನೆ. ನಮ್ ಕಡೆ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಅದ. ಫಿಲ್ ಸಾಲ್ಟ್ ಅದಾರ, ವಿರಾಟ್ ಕೊಹ್ಲಿ ಅದಾರ, ಹ್ಮ್. ರಜತ್ ಪತಿದಾರ, ದೇವದತ್ ಪಡಿಕಲ್, ಫುಲ್ ಸ್ಟ್ರಾಂಗ್ ಅದ ನಮ್ದು ಬ್ಯಾಟಿಂಗ್. ಓಪನಿಂಗ್ ಎಲ್ಲ ನೋಡಿದ್ರೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಅದ. ಆದ್ರೆ ಆ ಕಡೆ ಬಾಲಿಂಗು ಸ್ಟ್ರಾಂಗ್ ಅದ. ರಬಾಡ ಅದಾನ, ಮೊಹಮ್ಮದ್ ಸಿರಾಜ್ ಇವತ್ತು ನಮಗ್ ಅಂಜಿಕೆನೆ ಯಾಕಂತಂದ್ರೆ ಅವಂದು ಹೋಮ್ ಗ್ರೌಂಡ್ ಇತ್ತ ಇದು, RCB ಗ್ರೌಂಡ್. ಸೊ ಚಿನ್ನಸ್ವಾಮಿ ಗ್ರೌಂಡ್ ಒಳಗ ಅದೇ. ನಾವ್ ಏನ್ ಮಾಡ್ಬೋದು ಇವತ್ತ? ನಿನ್ನೆ ನೀವು ಒಂದು ಪೋಸ್ಟ್ ನೋಡಿ ನೋಡ್ಬೋದು. ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಹಗ್ ಮಾಡೋದು. ಹ್ಮ್. ಸಿರಾಜ್ ಅವಾಗ ಅಂದಾನ ನಮ್ ಟೀಮ್ ಅಲ್ಲ ಇದು. ಆ ಟೈಪ್ ಇದ್ ಮಾಡಿದಾವ. ಯಾಕಂದ್ರೆ ನಿನ್ನೆ ಮ್ಯಾಚ್ ಮುಂಬೈ ವರ್ಸಸ್ GT ಮ್ಯಾಚ್ ಮೊನ್ನೆ ಒಮ್ಮೆ. ಹ್ಮ್. ಅವಾಗ GT ಅವರು ಹೋಮ್ ಗ್ರೌಂಡ್ ನಾಗ ಸಿರಾಜ್ ಅವ್ರು ವಿಕೆಟ್ ಹೆಂಗ್ ತೆಗೆದ್ರಂದ್ರ ಫಸ್ಟ್ ಓವರ್ ರೋಹಿತ್ ಶರ್ಮಾ ವಿಕೆಟ್ ತೆಗೆದ್ರು. ಅವ್- ಈಗ ಫಾರ್ಮ್ ಫುಲ್ ಬಂದ್ಬಿಟ್ರಿ ಅವ್ರು. ಇಂಡಿಯಾ ಟೀಮ್ ಟಾಪ್ ಮಾಡಿದ್ರು ಒಳ್ಳೆ ಹಂಗ್ ಚಾನ್ಸ್ ಇರ್ಲಿಲ್ಲ. ಈಗ IPL ಹೊಳ್ಳಿ ಕಮ್ಬ್ಯಾಕ್ ಮಾಡಿದಾರ ಅವ್ರು. ಅವ್ರ ಡೇಂಜರ್ ಪಕ್ಕ ಆಗ್ತಾರೆ. ಡೇಂಜರ್. ರಬಾಡ ಬಗ್ಗೆ
ಬಟ್ ಆ ಆ ಬೇರೆ ಪಕ್ಕ ಮತ್ತ ನಮ್ದೇನ್ ಹೋಪ್ ಅದಲ್ಲ ಇದ್ 2025 ಸೀಸನ್ ಫಿಲ್ ಸಾಲ್ಟ್ ಏನ್ ಹೋಪ್ ಆಗಿದಾರಲ್ಲ ನಮಗ, ಆ ಹೋಪನ್ ತಗೊಂಡ್ ಹೋಗ್ಬಾರ್ದು ಅಷ್ಟೇ ನಮಗದ. ಹೋಗ್ಬಾರ್ದು ಅದೇ ರಬಾಡ ಮತ್ತ ಅವ್ರು ಕೂಡಿದ್ರ ಬೇಡ ಅದಲ್ಲ. ಆಮೇಲೆ ಅಷ್ಟು ಏನ ಬಾಲಿಂಗ್ ಸ್ಟ್ರಾಂಗ್ ಅಂತ ಕಾಣಕತ್ತಿಲ್ಲ, ಯಾಕಂದ್ರೆ ಜಿ ಟಿದ ಲಾಸ್ಟ್ ಎಲ್ಲ ನೋಡಿದಾಗ ಈಗನು ಹೇಳಕ್ ಬರೋದಿಲ್ಲ ಮ್ಯಾಚ್ ಯಾರ್ ಗೆಲ್ತಾರ ಹೇಳಕ್ ಬರಾಕತ್ತಿಲ್ಲ. ಆನ್ ದಿ ಗ್ರೌಂಡ್ ಯಾರ್ ಚಲೋ ಆಡಕತ್ತಾರ ಅವ್ರು ಗೆಲ್ಲಕತ್ತಾರ. ಅಲ್ಲಿ ನೋಡಿದ್ರೆ ಹ್ಮ್ ಓಪನಿಂಗ್ ಶುಭ್ಮನ್ ಗಿಲ್ ಮತ್ತ ಸುದರ್ಶನ್ ಬರಾಕತ್ತಾರಲ್ಲ, ಅವ್ರಿಗೆ ನಮ್ ಕಡೆ ಅಂತ ಆಲ್ರೆಡಿ ನಾವ್ ಟ್ಯಾಕಲ್ ಮಾಡಕ್ ರೆಡಿ ಅದೇವು. ಹಜಲ್ವುಡ್ ಅದಾರ, ಭುವನೇಶ್ವರ್ ಕುಮಾರ್ ಅದಾರ. ಸೊ ಇವ್ರಿಬ್ಬರ ಜೊತೆ ಎಕ್ಸ್ಪೀರಿಯನ್ಸ್. ಇದನ್ ಬಿಟ್ರನು ಕೂಡ ನಮ್ಗೆ ಕೃಣಾಲ್ ಪಾಂಡ್ಯ ಅದಾರ, ಲಿವಿಂಗ್ಸ್ಟನ್ ಅದಾರ. ಸೊ ಮ್ಯಾಚ್ ನಾವು ಸ್ಟ್ರಾಂಗ್ ಅದ ಅಂತ ಅನ್ನಕತ್ತದ. ಬಟ್ ಮ್ಯಾಚ್ ಏನೆಲ್ಲ ಆಗ್ಬೋದು ಇವತ್ತು ನಿಮ್ ಪ್ರಕಾರ? ನಂದ್ ಹೇಳ್ಬೇಕಂದ್ರ ನಂಗ ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದ, ಯಾಕಂದ್ರ 17 ವರ್ಷ ಇಲ್ಲೇ ಆಡ್ಯಾರ ಅವ್ರ. ಅವ್ರಿಗೆ ಗ್ರೌಂಡ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕೈತಿ ಈಗ. ಅವ್ರು ಆಡೇ ಆಡ್ತಾರೆ. ದೆನ್ ಸಾಲ್ಟ್ ಬಗ್ಗೆ ಹೇಳೋದಕ್ ಬೇಡ. ಅವ್ರದ್ದು ಅಂದ್ರೆ ಜಲ್ದಿ ಹೋದ್ರು ನೆಕ್ಸ್ಟ್ ಕ್ಯಾಚ್ ಅಪ್ ಮಾಡಕ್ ಬಾಳ ಮಂದಿ ನಮ್ ಕಡೆ. ದೇವದತ್ ಪಡಿಕಲ್ ಅವರು ಬೆಂಗಳೂರು ಅವ್ರ, ರಜತ್ ಪಟ್ಟಿದಾರ್ ಅವ್ರ ಕಡೆ ಜಾಸ್ತಿ ಸ್ಪಿನ್ನರ್ಸ್ ಪವರ್ ಐತಿ. ನಮ್ ಕಡೆ ಸ್ಪಿನ್ನಿಂಗ್ ಆಡೋರ್ದಾರ ಅಲ್ಲಿ, ಅದ ಮೇಜರ್ ಪ್ರಾಫಿಟ್ ಆಗುತ್ತೆ. ಮತ್ ಲಿವಿಂಗ್ಸ್ಟನ್ ಆದ್ಮೇಲೆ ಕುನಾಲ್ ಪಾಂಡ್ಯ, ಟಿಮ್ ಡೇವಿಡ್, ಹ್ಮ್. ಅದು ಲೈನಪ್ ಪರ್ಫೆಕ್ಟ್. ಮ್ಯಾಚ್ ಒನ್ ಸೈಡ್ ಆಗ್ತದ ಅನ್ಸ್ತದ, ಟೂ ಸೈಡ್ ಆಗ್ತದ ಅಂತ ಅನ್ಸ್ತದೆ ಇವತ್ತು. ಒಂದ್ ಸೈಡ್ ಅನ್ನಕ್ ಬರಲ್ಲ. ಯಾಕಂದ್ರ ಅವ್ರ ಕಡೆನೂ ಚಲೋ ಟೀಮ್ ಐತಿ. ಅವ್ರ ಕಡೆ ಸಾಯಿ ಸುದರ್ಶನ್ ಕಂಟಿನ್ಯೂಸ್ ಫಾರ್ಮ್ ನೋಡಿದ್ರ ಅವ್ರು 50+ ಜಾಸ್ತಿ ಹೊಡ್ಯಾರ ಅವ್ರು. ಯಂಗ್ಸ್ಟರ್ ಈ ಕಡೆ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ ಅಂದ್ರ ಯಾವಾಗೂ ಬಿಟ್ಬಿಟ್ಟಿಲ್ಲ ಮ್ಯಾಚ್ ಅವ್ರ. ಇವನ್ ಗಿಲ್ ಬ್ಯಾಟಿಂಗ್ ಕರೆಕ್ಟ್ ಆಗಿ ಸಿಕ್ತಾರ ಬಾಲ್, ಮ್ಯಾಚ್ ವಿನ್ ಮಾಡ್ಸಾ ಹೋಗ್ತಾರ ಅವ್ರು. ಅವ್ರ ಅದಕ್ಕೆ ನಮ್ ಒಂದ್ ಸೈಡ್ ಚಾನ್ಸ್ ಇಲ್ಲ. ಮ್ಯಾಚ್ ಗೆಲ್ಕೊಂಡ್ ಹೋಗ್ತಾರ ಅವ್ರ ಟೀಮ್, ಆ ಟೈಪ್ ಅದ. ಬಟ್ಲರ್, ಸೈಜ್ ಮತ್ತೆ ಗೆಲ್ ಇವ್ ಮೂರ್ ಮಂದಿ ಸಾಕ ಅವ್ರು ಗೆಲ್ಕೊಂಡ್ ಹೋಗಾಕ. ಆದ್ರೆ ಅವ್ರದ್ದು ಈಗ ಸ್ವಲ್ಪ ನೀವ್ ಮಿಡಲ್ ಆರ್ಡರ್ ನೋಡಿದ್ರ ಬಾಳ್ ವೀಕ್ ಅದ ಅಂತ ಅನ್ಸಕತ್ತದ. ಯಾಕಂದ್ರೆ ಶಾರುಖ್ ಖಾನ್ ಆಗಿರ್ಬೋದು, ಆಮೇಲೆ ಯಾರು ಬರ್ತಾರಲ್ಲ ತಿವಾಟಿಯಾ ಲಾಸ್ಟ್ ಮಿಡಲ್ ಎಂಡಿಂಗ್ ಬಂದ್ ಏನಾದ್ರು ಮಾಡ್ಬೋದು ಹೊರತು ಮಿಡಲ್ ಆರ್ಡರ್ದಾಗ ಅಷ್ಟೊಂದು ಸ್ಟ್ರಾಂಗ್ ಕಾಣಂಗಿಲ್ಲ ತಿವಾಟಿಯಾ. ಇಲ್ಲ ಇಲ್ಲ ಇಲ್ಲ. ಹಾ. ಸೊ ಅದನ್ನ ನೋಡಿದ್ರೆ ಆರ್ ಸಿ ಬಿ ಮೇಲ್ಮಟ್ಟಕ್ಕೆ ಏನ್ ಕಾಣಕತ್ತ, ಸ್ಟ್ರಾಂಗ್ ಟೀಮ್ ಗತೆ ಕಾಣಕತ್ತದ ನಮಗ. ಸೊ ಇವತ್ತಿನ ಸ್ಕೋರ್ ನಾವ್ ಒಂದ್ 200+ ಎಕ್ಸ್ಪೆಕ್ಟ್ ಮಾಡ್ಬೋದೇನು ಇವತ್ತಿನ ಚಿನ್ನಸ್ವಾಮಿ ಗ್ರೌಂಡ್ ಒಳಗೆ? 100% 200+ ಆಗೇ ಆಗುತ್ತೆ. ಸೊ ಎರಡು ಟೀಮ್ ಹೊಡಿತಾವ. ಇವತ್ ನಾವು ಹೊಳಿ ಬಡಿ ಆಟನ ನೋಡ್ಬೋದು ಅನ್ನಿಸ್ತದ. ಅದ ಪ್ಲಸ್ ನೀವ್ ಇನ್ನೊಂದ್ ಕೇಳಿದ್ರಿ ತೆವಾಟಿ ಅಂತ ಹೇಳಿದ್ರಲ್ಲ, ತೆವಾಟಿಯ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಬಾಳ್ ಕೊಟ್ರ ಅವ್ರ ಹ್ಮ್. ರಾಜಸ್ಥಾನ ಇದ್ದಾಗ. ಈಗ ಚಾನ್ಸ್ ಸಿಗತ್ತಿಲ್ಲ ಪಾಪ ಅವ್ರಿಗೆ. ಬರ್ತಾರು ಈ ಲಾಸ್ಟ್ 2 ಮ್ಯಾಚ್ ನೋಡಿದ್ರ ಬರ್ತಾರು ಹಂಗೆ ಔಟ್ ಆಗಿ ಹೋಗ್ತಾರ. ಅಂದ್ರೆ ಬ್ಯಾಟಿಂಗ್ ಚಾನ್ಸ್ ಸಿಗತ್ತ ಅವ್ರಿಗೆ ಹೇಳ್ಬೇಕಂದ್ರ. ಅದ ಪ್ರಾಪರ್ ಆಗಿ ರನ್ಔಟ್ ಅವ್ರ ಚಾನ್ಸ್ ಲಾಸ್ಟ್ ಮ್ಯಾಚ್. ಸಿಗ್ತದೆ ಅವ್ರಿಗೆ. ನಮ್ ಜೊತೆ ಸಿಗ್ಬಾರ್ದಾಗ ಇವತ್ತು ಹೊಡ್ಯಾಕ. ಅವ್ರಿಗೇನ್ ಚಾನ್ಸ್ ಸಿಗಾತಿಲ್ಲ ಯಾಕೆ? ಆ ಚಾನ್ಸ್ ನಮ್ದು ಸಿಗಬಾರ್ದ. ಹಾ, ಅದನ್ನ ಬಿಡ್ಕೋಬೇಕು ನಾವ್ ಇವತ್ತಿನ ಮ್ಯಾಚ್ ಗೆಲ್ಬೇಕಂದ್ರ. ಚಾನ್ಸ್ ಸಿಕ್ರು ಅವ್ರ ಜಲ್ದಿ ಹೋಗ್ಬೇಕು. ಹ್ಮ್. ಇಲ್ಲ, ನಮ್ದ ಬಾಲಿಂಗ್ ಲೈನಪ್ ನಮ್. ಮತ್ತ ನೀ ಹೇಳ್ದಂಗ ನಮ್ ಕಡೆ ಹ್ಮ್. ನಮ್ದು ಲಾಸ್ಟ್ ಮ್ಯಾಚ್ ಕೆ ಕೆ ಆರ್ ಅದು ಸಿ ಎಸ್ ಕೆ ಅಪೋಸಿಟ್ ಆಗಿರ್ಬೋದು, ನಮ್ ಬಾಲಿಂಗ್ ಲೈನಪ್ ನೋಡಿದ್ರೆ ಲಯ ಐತ್ ಅಂತ ಕಾಣಕತ್ತದ. ಇಷ್ಟೆಲ್ಲ ಲಾಸ್ಟ್ ಸೀಸನ್ ಎಲ್ಲ ನೋಡಿದಾಗ ಒಂದ್ ಕಡೆ ಮ್ಯಾಚ್ ಹೋದ್ರೆ ಮ್ಯಾಚ್ ಹೋತಂದೆ ಬಿಟ್ ಬಿಡ್ತಿದ್ವಿ ನಾವು. ಆದ್ರೆ ಮ್ಯಾಚಿಗೆ ಮತ್ತೆ ವಾಪಸ್ ನಮ್ ಕಡೆ ಬರತ್ತದ ಅನ್ನೋ ಡೇರಿಂಗ್ ಬರಾಕತ್ತದ. ಹ್ಮ್ ಅದ್ರ ಜೊತೆ ನಮ್ಗ ಎಕ್ಸ್ಪೀರಿಯನ್ಸ್ ಈಗ ಬಾಲರ್. ಈಗ ಭುವನೇಶ್ವರ್ ಕುಮಾರ್ ಬಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಬಾಲರ್ ಅವ್ರ. ಇಂಡಿಯಾಕ್ಕೆಲ್ಲ ಆಡಿದಂತ ಬೆಸ್ಟ್ ಏನ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಏನದ ಅವ್ರ ಬಾಲಿಂಗ್ ಯಾರಿಗೂ ಅಷ್ಟು ಟ್ಯಾಕಲ್ ಮಾಡಕ್ ಈಸಿ ಇಲ್ಲ. ಸೊ ಅದ್ರ ಜೊತೆ ಕೃಣಾಲ್ ಚಾನ್ಸ್ ಪಾಂಡ್ಯನು ಇಲ್ಲ. ಬಾಳ ಎಕಾನಮಿ ಬಾಲರ್ ಅದಾರ. ಅವರು ಅಷ್ಟೊಂದು ಈಸಿ ರನ್ ಬಿಟ್ ಕೊಡೋದಿಲ್ಲ. ಅದ್ರ ಜೊತೆ ನಮ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಅದ. ಸೊ ಓವರ್ ಆಲ್ ನೋಡಿದ್ರ ಇವತ್ತಿನ ಆರ್ ಸಿ ಬಿ ಗೆಲ್ಲೋ ಚಾನ್ಸಸ್ 90% ಜಾಸ್ತಿ ಅದ ನಂಗೆ ಕಾಣಕತ್ತದ. ನಿಮಗೇನ್ ಅನಿಸ್ತೈತದ? ಹಂಗೆ ಅನ್ಕೋಬಹುದು. ಹ್ಮ್. ಮತ್ತ ಈ ಸಲ ನಾನ್ ಹೇಳೋದೇನಂದ್ರ ಆ, ಈ ಸಲ ಹೋದ ವರ್ಷ ಎಲ್ಲ ನಾವು ಆರ್ ಸಿ ಬಿಗೆ ಬಾಳ ಜನ ಈ ಸಲ ಕಪ್ ನಮ್ದ ಆಗಿತ್ತು, ಹೊಸ ಅಧ್ಯಾಯ ಆಗಿತ್ತು. ಬಟ್ ಈ ಸಲ ಸ್ವಲ್ಪ ಸ್ಲೋ ಆಗಿ ಹೊಂಟೇವ್ ನಾವು, ಆದ್ರೆ ಮ್ಯಾಚ್ ಗೆಲ್ಲಾಕತ್ತೇವಿ. ಇನ್ನೊಂದು ಅಬ್ಸರ್ವ್ ಮಾಡಿದ್ರಿ ನೀವ, ಆರ್ ಸಿ ಬಿ ಫಸ್ಟ್ 2 ಮ್ಯಾಚ್ ಗೆದ್ದೇ ಇಲ್ಲ ಯಾವಾಗೂ. ಈ ಸಲ ಗೆದ್ದಾರೆ. ಹಾ. ಹೊಸ ಅಧ್ಯಾಯ ಲಾಸ್ಟ್ ಸೀಸನ್ ಅಲ್ಲ, ಈ ಸೀಸನ್ ಹೊಸ ಅಧ್ಯಾಯ ಹೇಳ್ಬೇಕ್ರಿ ಆಕ್ಚುಲಿ. ಈ ಸೀಸನ್ ಮಾಡಿ ತೋರ್ಸ್ತಾರ ಅನ್ಕೋತೀವಿ ನಾವು. ಮಾಡಿ ತೋರಿಸ್ತಾರ. ತೋರಿಸ್ತಾರೆ, ಯಾಕಂದ್ರೆ ವಿರಾಟ್ ಕೊಹ್ಲಿಗೂ ಒಂದ್ ನಾವು ಗಿಫ್ಟ್ ಕೊಡಬೇಕೈತಿ. ಬಟ್ ವಿರಾಟ್ ಕೊಹ್ಲಿ ಕೊಡ್ಬೇಕು. ಕೊಡವೂ ಅಲ್ಲ ಈಗ ಅದನ್ನ. ಆಮೇಲೆ ಮತ್ತೆ ಸೀಸನ್ 18. 18 ನಮ್ಗ 18 ಕಪ್ ಬರ್ತದ ಅಂತ ಅನ್ಕೋತೇವ್ ನಾವು. ಆಮೇಲೆ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ನೋಡಿದ್ರೆ ಬಾಳ ಟಾಪ್ ಪರ್ಫಾರ್ಮೆನ್ಸ್ ಅದ. ಯಾವ ಪ್ಲೇಯರ್ ಅವ್ರವ್ರ ಹೋಮ್ ಗ್ರೌಂಡ್ ಇಷ್ಟು ಸ್ಕೋರ್ ಯಾರು ಮಾಡಿಲ್ಲ. ವಿರಾಟ್ ಕೊಹ್ಲಿ ಅಷ್ಟು ಸ್ಕೋರ್ ಹ್ಮ್ ಚಿನ್ನಸ್ವಾಮಿ ಒಳಗೆ ಮಾಡಿದಾರ. ಈ ಲಾಸ್ಟ್ 2-3 ಮ್ಯಾಚ್ ಹಂಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫ್ಲಾಪ್ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಬಟ್ ಹ್ಮ್ ಇವತ್ತಿನ ಮ್ಯಾಚ್ ಅವ್ರದ್ದು 100 ಅಂತೂ ಕಾಣಾಕತ್ತದ ಎಲ್ಲೋ ಒಂದ್ ಕಡೆ ನಾವು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಪ್ಲಸ್ ಅವ್ರ ಕ್ರೌಡ್ ಚಿಕ್ ಗ್ರೌಂಡ್ ಬಾಳ ಚಿಕ್ಕದ. ಮತ್ ಕ್ರೌಡ್ ಏನ ಸಪೋರ್ಟ್, ಸ್ಪಿನ್ನರ್ ಸ್ವಲ್ಪ ಇವತ್ತಿನ ಕ್ರೌಡ್ ಸಪೋರ್ಟ್ ಆಗಿರ್ಬೋದು, ಕ್ರೇಜ್ ಅದು ಬೆಂಗಳೂರು ಒಳಗಡೆ ಚಿನ್ನಸ್ವಾಮಿ ಗ್ರೌಂಡ್ ಒಳಗ
ಮ್ಯಾಚ್ ನಮ್ ಕಡೆ 2 ಮ್ಯಾಚ್ ಗೆದ್ರು ಕಾನ್ಫಿಡೆನ್ಸ್ ಇದನ್ನೆಲ್ಲ ನೋಡಿದ್ರೆ ಇವತ್ತು ಆರ್ ಸಿ ಬಿ ಪಕ್ಕ ಗೆಲ್ತದ ಅಂತ ಅನ್ಸಾಕತ್ತದ. ಪಕ್ಕ ಗೆಲ್ತ ನಾನೊಂದು ಮೊನ್ನೆ ಸ್ಟೋರಿ ನೋಡ್ತಾ ಇದ್ನಿ. ಹ್ಮ್ ಟಿಕೆಟ್ಸ್ ಅಡ್ವಾನ್ಸ್ ತಗೊಂಡಾರ. ಹ್ಮ್ 3,000 ರೂಪಾಯಿ ಟಿಕೆಟ್ಸ್ ಅವ. ಹ್ಮ್ ಅದಕ್ಕೆ 8,000 ರೂಪಾಯಿ 10,000 ರೂಪಾಯಿ ಒಂದ್ ಟಿಕೆಟಿಗೆ. ಈ ಆರ್ ಸಿ ಬಿ ಜನ ಅಂತೂ ಹೋಗ್ತಾರ. ಇನ್ನೊಂದು ಆರ್ ಸಿ ಬಿ ಸೋತ್ರು ಅದ್ರ ಕ್ರೇಜ್ ಅಂತೂ ಕಮ್ಮಿ ಆಗೋದಿಲ್ಲ. 15 ವರ್ಷ ತರ್ಕೊಂಡ್ರೆ ಇನ್ನೊಂದ್ ವರ್ಷ ಏನಾಗಲ್ಲ ಅವ್ರಿಗೆ. ಮತ್ತೀಗ ನಾವು ಇತರದನ್ನು ಹೆಂಗ್ ಗೊತ್ತಾ, ಈಗ ಸೋಷಿಯಲ್ ಮೀಡಿಯಾದಾಗೂ ಫಾಲೋವರ್ಸ್ ಹೆಚ್ಚಾಗತ್ತಾರ, ಆರ್ ಸಿ ಬಿ ಕ್ರೇಜ್ ಹೆಚ್ಚಾಗತ್ತೈತಿ. ಇಷ್ಟ ವರ್ಷ ಸೋತ್ರು ಕೂಡ ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ಗಳು ಇನ್ನೂ ಹೆಚ್ಚಾಗತ್ತ ಹೊರತು ಕಮ್ಮಿ ಅಂತೂ ಆಗಕತ್ತಿಲ್ಲ ಯಾರು. ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಇಯರ್ ನೋಡಿದ್ರೆ ನೀವು CSK ಹೈಯೆಸ್ಟ್ ಫಾಲೋವರ್ಸ್ ಇದ್ರಿ ಇನ್ಸ್ಟಾಗ್ರಾಮ್ ಒಳಗ. ಹ್ಮ್ ಈಗ RCB ಮೊನ್ನೆ ಮ್ಯಾಚ್ ಗೆದ್ದ ತಕ್ಷಣ ಅದ ಡೌನ್ ಆಗ್ಬಿಡ್ತಿ. ಈಗ ಫಸ್ಟ್ RCB ಐತೆ ಟಾಪ್ 1 ಒಳಗ. ಅದ ಹಂಗ ಈಗ ನಾವ ಇದನ್ನ ಮಾತಾಡಕತ್ತೀವಿ ಅಂದ್ರೆ ಆರ್ ಸಿ ಬಿ ಬಾರಿ ಅದ, ಚಲೋ ಅದ, ಎಲ್ಲಾ ಚಲೋ ನಡೆದ ಟೀಮ್ ಒಳಗಡೆ ಯಾವ್ದು ಈಗ ಕೆಟ್ಟ ಏನೂ ಆಗಾಕತ್ತಿಲ್ಲ, ಚಲೋ ಹೊಂಟದ. ಬಟ್ ಅದ ನಾವ ಹ್ಮ್ ಒಂದ್ಸಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೇಯಾಕ್ ಚಲೋ ಮಾಡ್ತೀವಿ ಸೋಲಾಕೈತಂದ್ರ. ಹ್ಮ್ ಹಿಂಗೆ ಸೋಲಾಕತ್ರ ಅಂತ ಈಗ ನಾವ ಈ, ಮುಂಬೈಗೆ ಒಬ್ಬರು ಬಿಟ್ಟಾರ ನಮ್ ಲಾಸ್ಟ್ ಟೈಮ್ ಆಡಿದ್ ಬ್ಯಾಟ್ಮನ್ಸ್ ಹ್ಮ್ 100 ಹೊಡೆದಿದ್ರಲ್ಲ. ವಿಲ್ ಜಾಕ್ಸ್. ಹಾ, ವಿಲ್ ಜಾಕ್ಸ್. ವಿಲ್ ವಿಲ್ ಜಾಕ್ಸ್ ಜಾಕ್ಸನ್ ಬಿಟ್ರು ಫಿಲ್ ಸಾಲ್ಟ್ ಅಂತ ತಗೊಂಡ್ರ ನಾವು ಬೈತಿದ್ವಿ ಈಗ ಫಿಲ್ ಸಾಲ್ಟ್ ಫೇಲ್ ಆಗಿದ್ದ ಅಂತಂದ್ರ. ಸೊ ನಾವು ಹೆಂಗ ನಿಮ್ ಅಲ್ಲೇ. ಯಾರೊಬ್ರು ಫೇಲ್ ಆಗಿರ ಅಂತಂದ್ರ, ಈ ಕೃಣಾಲ್ ಪಾಂಡೆ ಫೇಲ್ ಆಗಿದ್ದ, ಯಜುಂದರ್ ಚಾಹಲ್ ತಗೊಂಡ್ರೆ ಬರ್ತಿತ್ತಲ್ಲ, ಕೃಣಾಲ್ ಪಾಂಡೆ ನಾಕ್ ತಗೋಬೇಕಿತ್ತು. ಸೊ ನಾವು ಹಂಗ ಅದೇವಿ. ಯಾವಾಗ ಯಾವಾಗ ಗೆಲ್ತದ ಅವಾಗ ಅಪ್ರಿಶಿಯೇಟ್ ಮಾಡ್ತೀವಿ. ಸೊ ಅದೇ ಮ್ಯಾನೇಜ್ಮೆಂಟ್ ರಿಷಬ್ ಪಂತ್ ಬಿಟ್ಟಿಂಗ್ ಆಗೋ ಹಂಗಾಯ್ತಲ್ಲ. ರಿಷಬ್ ಪಂತ್ ಯಾಕೆ ನಾವ್ ಬೇಯತ್ತಿದ್ದೀವ. ಹ್ಮ್ ಬಟ್ ರಿಷಬ್ ಪಂತ್ ನಾವ್ ಡಿಮೋಟಿವೇಟ್ ಮಾಡತ್ತಿಲ್ಲ. ರಿಷಬ್ ಪಂತ್ ಪರ್ಫಾರ್ಮೆನ್ಸ್ ನೋಡ್ರಿ ಈಗ ಅಲ್ಲಿ. 20+, 25+crores ಕೊಟ್ರು. ಅವ್ರ ಪರ್ಫಾರ್ಮೆನ್ಸ್ ನೋಡ್ರಿ ಈಗ ಅಲ್ಲಿ. ಹ್ಮ್ ದೆನ್ ಶ್ರೇಯಸ್ ಅಯ್ಯರ್ ಅವ್ರದ್ದು ಹೇಳಂಗಿಲ್ಲ. ಹ್ಮ್ ಇನ್ ಅವ್ರು ಆಡ್ತಾರ, ಚಲೋ ಆಡ್ತಾರ. ರಿಷಬ್ ಪಂತ್ ಆರ್ ಸಿ ಬಿ ಬಂದು ಫೇಲ್ ಆಗಿದ್ದಂದ್ರ ಮ್ಯಾನೇಜ್ಮೆಂಟ್ ಮನ್ನ ಹೋಗಿತ್ತಿರೋರು ಮ್ಯಾನೇಜ್ಮೆಂಟ್ ಬಿಡ ಆರ್ ಸಿ ಬಿ ಮನ್ನ ಕೊಡ್ತಾರ. ಫೇಲ್ ಅದಂತೀರ. ಬಟ್ ಏನ್ ಅದ್ರ RCB ಟೀಮ್ ಸರಿಯಿಲ್ಲ ಬಿಡ್ತಿರ ಅವಾಗ. ಆರ್ ಸಿ ಬಿ ಬರಾರ ಯಾರು ಸರಿ ಇಲ್ಲ ಅಂತಾರೆ. ಈಗ ಮ್ಯಾಕ್ಸ್ವೆಲ್ ಇಲ್ಲಿ ಆರ್ ಸಿ ಬಿದಾಗ ಅಷ್ಟು ಚಲೋ ಪರ್ಫಾರ್ಮೆನ್ಸ್ ಮಾಡ್ತಿದ್ದ, ಈಗ ಬೇರೆ ಕಡೆ ಹೋಗಿ ಎಲ್ಲ ಆಡಕ್ ಆಗತ್ತಿಲ್ಲ ಅವಂಗ. ಸೊ ಇಲ್ಲ ಮ್ಯಾಕ್ಸ್ವೆಲ್ ಹೆಂಗಂದ್ರ ಅವ್ರ ಕಂಟ್ರಿ ಬಂದ್ರ ಅವ ಬೆಂಕಿ ಅವ. ಹ್ಮ್ ಎಕ್ಸಾಂಪಲ್ ನೋಡಿದ್ರ ಅಫ್ಘಾನ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಒಳಗ ಮ್ಯಾಕ್ಸ್ವೆಲ್ ಬೆಸ್ಟ್ ಬ್ಯಾಟ್ಸ್ಮನ್. 200 ಹೊಡೆದ ಅವ. ಸೋಲು ಮ್ಯಾಚ್ ಅದ. ಇವನ್ ಅವ್ರ ಫೈನಲ್ಸ್ ಬರ್ತಿರ್ಕೆ ಇಲ್ಲ ಅವ್ರ. ಆ ಮ್ಯಾಚ್ ಫೈನಲ್ ಹೋದ್ ಗೆಲ್ಸಿದ ಇಂಡಿಯಾ ಅಪೋಸಿಟ್. ಹ್ಮ್ ರೀಸನ್ ಅವ ಅಲ್ಲಿ. ಬಟ್ ನಮ್ IPL ಹಂಗ ಯಾವ ಮ್ಯಾಚ್ ಇಲ್ಲ ಅವನು. ಆಗ್ಲಿಲ್ಲ, ಆತರ ಆಗ್ಲಿಲ್ಲಲ್ಲ. ಡುಪ್ಲೆಸಿಸ್ ಇದ್ದ ಅವ್ ಬೇರೆ ಕಡೆ ಬೇರೆ ಟೀಮ್ ಸಿ ಎಸ್ ಕೆದಾಗ ಹೆಂಗಿತ್ತಲ್ಲ ಆ ಲೆವೆಲ್ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ಬರ್ಲಿಲ್ಲ. ನಮ್ ಹಾ, ವಾಟ್ಸನ್ ಸ್ಟಾರ್ಟಿಂಗ್ ಕೊಟ್ಟಾಕರೆ. ವಾಟ್ಸನ್ ಇದ್ದ, ವಾಟ್ಸನ್ದಾಗ ಆರ್ ಸಿ ಬಿದಾಗ ಕ್ಲಿಕ್ ಆಗ್ಲಿಲ್ಲ, ಸಿ ಎಸ್ ಕೆದಾಗ ಹೋಗಿ ಕ್ಲಿಕ್ ಆದ. ಸೊ ನಮಗ್ ಹೆಂಗ್ ಅನ್ಸ್ತದ, ಫೈನಲ್ ಮ್ಯಾಚ್ 97 ಹೊಡದ್ಲ. ನಮ್ ಕಡೆಯಿಂದ ಬಿಟ್ಟು ಹೊರಗಡೆ ಹೋದ್ರೆ ಕ್ಲಿಕ್ ಆಗತ್ತಾರ, ಹೊರಗಡೆಯಿಂದ ನಮ್ ಕಡೆ ತಗೊಂಡ್ಬಂದ್ರೆ ಕ್ಲಿಕ್ ಆಗೋದಿಲ್ಲ. ಬಟ್ ಈಗ ಹೆಂಗೋ ನಮ್ದ ಗುಡ್ನೆಸ್ ಏನ್ ಅಂಬಲ್ಲ ಈ ಸಲ ಸ್ವಲ್ಪ ಚಲೋ ಆಡಾಕತ್ತಾನ. ಸೊ ಇದೇ ಫಿಲ್ ಪರ್ಫಾರ್ಮೆನ್ಸ್. ಸಾಲ್ಟ್ ಅಷ್ಟ ಆಯ್ತಲ್ಲ. ಹ್ಮ್ ನೀವ್ ಅಬ್ಸರ್ವ್ ಮಾಡಿದ್ರ ಫಿಲ್ ಸಾಲ್ಟ್ ಅಷ್ಟೇ ಇಲ್ಲ. ಫಿಲ್ ಸಾಲ್ಟ್, ಕೃಣಾಲ್ ಪಾಂಡ್ಯ. ಹ್ಮ್ ಕೃಣಾಲ್ ಪಾಂಡ್ಯನ್ ಕಮ್ಮಿ ಆಡ್ತಾರ ನಿಮ್ಗೆ ವಿಕೆಟ್ಸ್. ಅವಂದ ಡಿಫೆನ್ಸ್ ಅದ, ಮಸ್ತ್ ಅದ ಬಾಲಿಂಗ್ ಅವಂದೀಗ. ಸೊ ಮತ್ತೆ ಜಿತೇಶ್ ಶರ್ಮಾ. ಹ್ಮ್ ಈ ಸಲ ಜಿತೇಶ್ ನೋಡಿ ಶರ್ಮಾ ಫಸ್ಟ್ ಮಕ್ಳು ಅದನ್ನ ಹೇಳಿದ್ರು ಅವ್ರ. ಜಿತೇಶ್ ಶರ್ಮಾ ಇಸ್ ಹಿಯರ್ ಅಂತ. ಈ ಆಮೇಲೆ ಸಲ ಕಪ್ ನಂದೆ ಅಂದ ಬಿಟ್ಟವ. ಇದ್ರೊಳಗಡೆ ನಾವ್ ಇಗ್ನೋರ್ ಯಾರನ್ನ ಮಾಡ್ಬಾರ್ದು ಅಂತ ರಜತ್ ಪಜತಾರ್ನ ಇಗ್ನೋರ್ ಮಾಡ್ಬಾರ್ದು. ಯಾಕಂತಂದ್ರ ತಗೊಳಂತ ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೂ ವಿರಾಟ್ ಕೊಹ್ಲಿ ಅಂತ ಈ ಸೀನಿಯರ್ ಪ್ಲೇಯರ್ ಅಂಡರ್ ಅವ್ರ ಒಂದು ಗೈಡೆನ್ಸ್ ಕ್ಯಾಪ್ಟನ್ಸಿ ತಗೋತಾರ. ಆ ಪ್ರೆಷರ್ ಇಲ್ದ ಮ್ಯಾಚ್ ಆಡಾಕತ್ತಾನ. ಆಸ್ ಎ ಪ್ಲೇಯರ್ ಹೆಂಗ್ ಆಡ್ತಿದ್ಲ ಹಂಗ ಆಸ್ ಎ ಕ್ಯಾಪ್ಟನ್ ಆಡಾಕತ್ತಾನ. ಸೊ ಅವ್ನ ಡಬಲ್ ಸೆಲ್ಯೂಟ್ ಹಿಡಿಬೇಕಾಗ್ತದ ರಜತ್ ಪತಿದಾರ್ಗ. ರಜತ್ ಪತಿದಾರ್ ಕ್ಯಾಪ್ಟನ್ಸಿ ತಗೊಂಡಿರೋದು ವಿರಾಟ್ ಕೊಹ್ಲಿ ಸ್ವಲ್ಪ ಬರ್ಡನ್ ಕಮ್ಮಿ ಮಾಡ್ಯದ. ಸೊ ಫ್ರೀ ಹ್ಯಾಂಡೆಡ್ಲಿ ಆಡ್ಬೋದು ಈಗ. ಸೊ ಆರ್ ಸಿ ಬಿ ಆರಾಮ್ಸೆ ಆಡ್ಬೋದು. ಲಾಸ್ಟ್ ಇಷ್ಟೆಲ್ಲ ಸೀಸನ್ ನೋಡಿದ್ರೆ ಆರ್ ಸಿ ಬಿ ಈ ಸೀಸನ್ ಬೆಸ್ಟ್ ಸೀಸನ್ ಅಂತ ನಂಗೆ ಕಾಣಕತ್ತದ. ಹಾ, ನೀವ್ ಅಬ್ಸರ್ವ್ ಮಾಡಿದ್ರೆ 2016 ಒಳಗ RCB ಫೈನಲ್ ತನಕ ಹೋದ್ರ. ಹ್ಮ್ ಫೈನಲ್ದೊಳಗ ಇದ ವ್ಯಾಟ್ಸನ್ ಹೇಳಿದಿಲ್ಲ ಆಗಲಿ. ವ್ಯಾಟ್ಸನ್ 50+ ರನ್ ಕೊಟ್ರ 4 ಓವರ್ನಾಗ. ಹ್ಮ್ ಮ್ಯಾಚ್ RCB 208 ಹೊಡೆದ್ರು ಗೆಲ್ಲಕ್ ಆಗಿಲ್ಲ ಮ್ಯಾಚ್. ಇದನ್ನ ಹಂಗ ಪ್ರಾಬ್ಲಮ್ ಆಗ್ತಾವ. ಫೈನಲ್ ತನಕ ಅವ್ರು ಸೋತ್ ಬಿಡ್ತಾರ. ಅವ್ ವಿರಾಟ್ ಕೊಹ್ಲಿ ಸೀಸನ್ ಹೈಯೆಸ್ಟ್ ರನ್ ಗೆಟರ್ 973. ಯಜುವೇಂದ್ರ ಚಹಲ್ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್, 20+ ವಿಕೆಟ್ಸ್ ಇದ್ದವು ಅವ್ರಿಗೆ. ಆ ಸೀಸನ್ ಬೆಸ್ಟ್ ಇತ್ತು ಹೇಳ್ಬೇಕಂದ್ರೆ. ಬಟ್ ಲಾಸ್ಟ್ ಮ್ಯಾಚ್ ವ್ಯಾಟ್ಸನ್ ಬಂದ್ ಇಶ್ಯೂ ಆಗ್ಬಿಡ್ತು. ಇವನ್ ಆ ಸೀಸನ್ಗೆ ಫೈನಲ್ ಹೋಗ್ತಿರ್ಲಿಲ್ಲ ಅವ್ರ. ಹ್ಮ್ ಅದು SRH ಒಂದ್ ಯಾವ್ದೋ ಮ್ಯಾಚ್ ಸೋತಿದ್ದಕ್ಕ ನಾವು ಫೈನಲ್ ಪವರ್ ಪ್ಲೇ ಹೋಗಿ ಪ್ಲೇ ಆಫ್ಸ್ ಹೋಗಿ ಫೈನಲ್ ಹೋದಿವ. ಈಗ ಆ ಟೈಪ್ ಈ ಸಲ ಆಗ್ಬಾರ್ದು. ಈ ಸಲ ಹೆಂಗಂದ್ರ ಎಲ್ಲಾ ಗೆಲ್ಕೊತ ಹೋಗ್ಲಿ ಈ ಸಲ ಅದ್ ನಮ್ ಆಸೆ ಅಷ್ಟೇ. ಈ ಸಲ ನಮ್ ಕಪ್ ಆಗ್ತದ 18ನೇ ಸೀಸನ್. ವಿರಾಟ್ ಕೊಹ್ಲಿ 18ನೇ ಜರ್ಸಿ. ಸೊ ಇದೆಲ್ಲಾನು ನೋಡಿದ್ರ ವಿರಾಟ್ ಕೊಹ್ಲಿ 100% ಈ ಸಲ ಕಪ್ ಬರ್ತದ ಅಂತ ಎಲ್ಲರಿಗೂ ಒಂದ್ ಅನ್ಸಾಕತ್ತದ. ಈ ಹೋಪ್ ಹಿಂಗ ಹೋಗ್ತದ ಅಂತಾನು ಬರ್ತದ. ಬಟ್ ಆದ್ರೂ ಯಾವಾಗೂ ಹೋಪ್ ಕಳ್ಕೊಂಗಿಲ್ಲ ಆರ್ ಸಿ ಬಿ ಫ್ಯಾನ್ಸ್.
ಮತ್ತೆ ಬರ್ತದ ಮತ್ತೊಂದ್ ಸೀಸನ್ ಅದ ಅಂತ ಕುಂಡ್ರತೆ ಹೊರತು ನಾವು ಹೋಗ್ ಕಳ್ಕೊಂಗಿಲ್ಲ. ಇವಾಗ ನೀವ್ ನೋಡಿದ್ರೆ ಲಾಸ್ಟ್ ಇಯರ್ ನಮ್ಮ ಆರ್ ಸಿ ಬಿ ಟೀಮ್ ಒಳಗ ಕನ್ನಡಿಗರೆಲ್ಲ ಕನ್ನಡಿಗರಲ್ಲ ಅಂತಿದ್ರ. ಹ್ಮ್ ಕನ್ನಡಿಗರು ಬಂದ್ರ ವೈಶಾಖ್ ವಿಜಯ್ ಕುಮಾರ್, ಮನೋಜ್ ಪಾಂಡೆಗೆ ಲಾಸ್ಟ್ ಟೈಮ್ ಇದ್ರ. ಅವಾಗ ಮನೋಜ್ ಪಾಂಡೆಗೆ ಚಾನ್ಸ ಕೊಡ್ಲಿಲ್ಲ ಇವ್ರು. ಹ್ಮ್ ಆ ಅದಕ್ ಮ್ಯಾನೇಜ್ಮೆಂಟ್ ಬೈತಾರ ಕೆಲವು ಜನ. ಬಟ್ ಟೀಮ್ ನೋಡ್ಕೋಬೇಕಲ್ಲ ನಾವು, ಟೀಮ್ ಹೆಂಗ್ ಐತಿ, ಏನ್ ಮಾಡ್ಬೇಕು ಅದೆಲ್ಲ. ಈಗ ಅದ ಅದ್ ನಮ್ಗೆ ಗೊತ್ತಾಗಲ್ಲ, ನಾವ್ ಮಾತಾಡ್ತೀವಿ ಅನ್ನೋರ್ ಇಲ್ಲಿ. ಆಸ್ ಎ ಬಿಸ್ನೆಸ್ ಅಂತ ಹೋದಾಗ ಅಥವಾ ಆಸ್ ಎ ಗೇಮ್ ಅಂತ ಹೋದಾಗ ಬ್ಯಾಲೆನ್ಸ್ ನೋಡ್ಕೋಬೇಕಾಗ್ತದ. ನಮ್ಮವರು ತಮ್ಮವರು ಅಂತ ಇರ್ಲಿ ಇಲ್ಲಂತಿಲ್ಲ, ಬಟ್ ಆಸ್ ಎ ಟೀಮ್ ಅನ್ನು ಗೆಲ್ಬೇಕಲ್ಲ. ಈಗ ಹೆಂಗದ ಅಂದ್ರ ಅದ ಹ್ಮ್ ಅಪ್ಪ ಅಜ್ಜ ಹಾಕಿದ ಆಲದ ಮರ ಅಂತ ಅದಕ್ಕೆ ನೇನ್ ಹಾಕೋದೇನ ಅಂತ ಅಂತಾರಲ್ಲ, ಹಂಗ ಆಗ್ತದ ಮತ್ ಟೀಮ್ ಹೋಗಿ ನಮ್ಮ ಕರೆಕ್ಟ್. ಆಮೇಲೆ ಈಗ ಬೇರೆ ಕಡೆ ಹೋದಾಗ ನೋಡ್ಲಾ, ಈಗ ಮನೀಶ್ ಪಾಂಡೆ ಅದಾರ ಬೇರೆ ಟೀಮ್ ಒಳಗ. ಮನೀಶ್ ಪಾಂಡೆ ಒಂದ್ಸಲ ಕರ್ನಾಟಕದಾಗ ಆಡ್ತಿದ್ದ. ದೇವದತ್ ಪಡಿಕಲ್ ಕರ್ನಾಟಕದಾಗ ಫಸ್ಟ್ ಸೆಂಚುರಿ ಇಂಡಿಯನ್ ಅವ್ರದೇ ಅದ 2009 ಒಳಗ. ಆರ್ ಸಿ ಬಿ ಒಳಗಡೆ ದೇವದತ್ ಪಡಿಕಲ್ 100 ಹೊಡೆದ. ಬಟ್ ರಾಜಸ್ಥಾನಕ್ಕೆ ಹೋದ, ಮತ್ತೆ ವಾಪಸ್ ಆರ್ ಸಿ ಬಿ ಬಂದ. ಸೊ ಇದು ಗೇಮ್ ಅದ, ಅವ್ರಿಗೆಲ್ಲ ಅಪಾರ್ಚುನಿಟಿ ಒಂದ್ ಸಿಗ್ತದೆ. ಒಂದ್ ಒಂದ್ ಮಾತು ಹೇಳ್ಬೇಕು ನಿಮಗ. ಹ್ಮ್ ಇದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಪ್ಷನ್ ಒಳಗ ದೇವರ ಪಡಿಕಲ್ ತಗೊಳಿಲ್ಲ ಬೇಸ್ ಪ್ರೈಸ್ 2 crores. ಹ್ಮ್ ಅನ್ಸೋಲ್ಡ್ ಆದ್ರ ಅವ್ರ. ಹ್ಮ್ ದೆನ್ ನೆಕ್ಸ್ಟ್ ರೌಂಡ್ ಬಂದ್ ಆರ್ ಸಿ ಬಿ ತಗೊಂಡ್ರ. ಸೇಮ್ ಹ್ಯಾಪನ್ ಟು ಅಜಿಂಕ್ಯ ರಹಾನೆ. ಹ್ಮ್ ಅಜಿಂಕ್ಯ ರಹಾನೆ ತಗೊಂಡಿರಲಿಲ್ಲ ಅವ್ರ. ಹ್ಮ್ ಕ್ಯಾಪ್ಟನ್ಸಿ ಇಲ್ಲ ಅಂತ ಲಾಸ್ಟಿಗೆ ಅವ್ರನ್ನ 2 crores ಬೇಸ್ ಪ್ರೈಸ್ ತಗೊಂಡ್ಬಿಟ್ರ ಅವ್ರನ್ನ. ಈಗ ಅದ್ರ ರಹಾನೆ ಹೆಂಗ್ ಆಡ್ತಾರಲ್ಲಿ, ಪಡಿಕಲ್ ಹೆಂಗ್ ಆಡ್ತಾರ ನಮ್ ಕಡೆ. ಇದೇ ಹೇಳ. ಮತ್ತೆ ನಮ್ಮ ಆರ್ ಸಿ ಬಿ ಯಾವತ್ತು ಕನ್ನಡಿಗರನ್ನ ಇಗ್ನೋರ್ ಮಾಡಿಲ್ಲ. ಯಾಕಂತಂದ್ರೆ ನೋಡ್ರಿ, ಮನೀಶ್ ಪಾಂಡೆನ್ ತಗೊಂಡಿತ್ತು, ಕೆ ಎಲ್ ರಾಹುಲ್ ತಗೊಂಡಿತ್ತು, ರಾಹುಲ್ ದ್ರಾವಿಡ್ ಇದ್ರು. ಸೊ ಎಲ್ಲಾ ಪ್ಲೇಯರ್ಗಳಿಗೂ ಚಾನ್ಸ್ ಕೊಟ್ಟದ. ಬಟ್ ಆಸ್ ಎ ಟೀಮ್ ಆಗಿ ಏನ್ ತಗೊಂಡ್ ಹೋಗ್ಬೇಕು ಅದನ್ನ ತಗೊಂಡ್ ಹೋಗ್ಬೇಕಾಗ್ತದ ಅದು. ಹಂಗಂತ ನಾವು ಪ್ರತಿ ಸಲ ಬಟ್ ನಮ್ ಜನಕ್ಕೆ ಅರ್ಥ ಆಗಲ್ಲ ಅಷ್ಟು ಈಸಿ ಆಗಿದೆ ಅಂದ್ರೆ. ಜನ ಎಮೋಷನ್ಸ್, ಆರ್ ಸಿ ಬಿ ಅಂದ್ರೆ ಎಮೋಷನ್ ಕನ್ನಡಿಗರು. ಅದು ಅನಿಲ್ ನಮ್ ಕುಂಬ್ಳೆ ಮಂದಿಗೆ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ರು. ಈಗ ಕೊಟ್ಟಿದ್ರಲ್ಲ. ವಿರಾಟ್ ಕೊಹ್ಲಿ ಬೇರೆ ರಾಜ್ಯದವ್ರು ಆಗಿದ್ರು ಕೂಡ ಇಲ್ಲಿ ಆರ್ ಸಿ ಬಿ ನನ್ನ ಮನಿ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ. ಅವರು ಬೆಂಗಳೂರ ನನ್ನ ತವರ ಮನಿ ಹೇಳ್ತಾರೆ ಹೇಳ್ತಾರೆ. ಅಂತ ಹೇಳ್ತಾರ. ಸೊ ಎಷ್ಟ್ ಚಂದದಲ್ಲ ಇದೆಲ್ಲ ನೋಡಿದ್ರ. ಅದನ್ ಬಿಟ್ಟು ನಾವು ಜಗಳಾಡ್ಕೊಂತ ಕುಂದಿರ್ತಾರ ಅಷ್ಟ. ಅದೇ ಅದೇ ಮ್ಯಾನೇಜ್ಮೆಂಟ್ ಬೈದು ಬರೀ ಮ್ಯಾನೇಜ್ಮೆಂಟ್ ಬೈಯೋದ್ ತಪ್ಪತ್ತೆ. ಬೈಬಾರ್ದಂತಲ್ಲ, ಯಾಕಂದ್ರೆ ಅವ್ರವ್ರ ಲೆಕ್ಕ ಮಾಡತ್ತಾರ ಅವ್ರ. ಅವರು ಸರಿ ಇಲ್ಲ, ಅವರು ಸರಿ ಇಲ್ಲ ಅನ್ಸುತ್ತೆ. ಇಲ್ಲ, ಒಂದ್ ಪಾಯಿಂಟ್ ಸರಿ ಇಲ್ಲ ಅನ್ಸುತ್ತೆ ನಂಗೂ ಅನ್ಸುತ್ತೆ ಪರ್ಸನಲಿ. ಬಟ್ ಈ ವರ್ಷ ಏನ್ ಮಾಡಿದಾರೆ, ಎಲ್ಲಾ ಪ್ರೆಷರ್ ವಿರಾಟ್ ಕೊಹ್ಲಿ ಮೇಲೆ ಹಾಕಿ ತಪ್ಪು ಮಾಡಿದ್ರು ಅವ್ರ ಅಂತ ಅನಿಸ್ತದ. ಅದೇ ಕ್ಯಾಪ್ಟನ್ಸಿ ಅದೇ ಮಾಡ್ತಿರಲ್ಲ ಒಟ್ಟು. ಕ್ಯಾಪ್ಟನ್ಸಿನ ಅವ ಮಾಡ್ಬೇಕು, ಅವ 100 ಹೊಡಿಬೇಕು, ಅವ ಮ್ಯಾಚ್ ಗೆಲ್ಲಿಸ್ಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ಅವ್ರವ್ರ ಪರ್ಫಾರ್ಮೆನ್ಸ್ ಅವ್ರವ್ರು ಹ್ಮ್ ಮಾಡ್ತಾರ. ಅದ್ರ ಜೊತೆ ಇದು ಹೋಗ್ತದ ಅಂತ ಇಟ್ಕೋಬೇಕಿತ್ತು ಅಂತ ಅನ್ಸ್ತದ. ಸೊ ಈಗ ನಾಳೆ ಮ್ಯಾಚ್ ಬಿಟ್ಟು ಇವತ್ತಿನ ಮ್ಯಾಚ್ ಅದಲ್ಲ, ಅದ್ರ ಬಗ್ಗೆ ಹೇಳ್ಬೇಕಂತಂದ್ರ ಸೊ ಏನಾಗ್ಬೋದಂತೆ ಒಂದ್ ಆಸ್ ಅ ಫ್ಯಾನ್ ಏನ್ ಎಕ್ಸೈಟ್ಮೆಂಟ್ ಅದ, ಇವತ್ತು ಏನೆಲ್ಲ ನೋಡ್ಬೋದು ನಾವು. ನಾವ್ ನೋಡೋದು ಫಸ್ಟ್, ನಾನ್ ನೋಡಕ್ ಇಷ್ಟಪಡೋದು ವಿರಾಟ್ ಕೊಹ್ಲಿ 50+ ಹೊಡಿತಾರ. ಹ್ಮ್ ಸೆಂಚುರಿ ಅಷ್ಟು ನಂಗೆ ಗೊತ್ತಿಲ್ಲ, ಬಟ್ 50+ ಪಕ್ಕ ಹೊಡಿತಾರ. ಫಿಲ್ ಸಾಲ್ಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಹ್ಮ್ ಕೃಣಾಲ್ ಪಾಂಡೆ ವಿಕೆಟ್ ತೆಗಿತಾರ. ನಾನ್ ನೋಡುದು ಆರ್ ಸಿ ಬಿ ಗೆಲ್ತಾರ, ಓಕೆ. ಗುಡ್ ಮಾರ್ಜಿನ್. ಕುಣಾಲ್ ಪಾಂಡೆ ಲಾಸ್ಟ್ ಟೈಮ್ ಜಿಟಿದಾಗ ಇದ್ರಲ್ಲ. ಇಲ್ಲ ಇಲ್ಲ, ಮುಂಬೈ ಇದ್ರು ಫಸ್ಟ್, ಆಮೇಲೆ ಚೇಂಜ್ ಹಾಕೋತ ಅಂದ್ರೆ. ಹಾ, ಚೇಂಜ್ ಹಾಕೋರು ಇಯರ್ಲಿ ಚೇಂಜ್ ಹಾಕೋರು. ಬಟ್ ಓಕೆ, ಫಸ್ಟ್ ಇದು ಮುಂಬೈ ಅವರು. ಮುಂಬೈ. ಬಟ್ ನಾವೀಗ ಹ್ಮ್ ಮರ್ಯಾಕ್ ಬರೋದಿಲ್ಲ. ಈಗ ನಮ್ದು ಸಿರಾಜು ಅದಾರಲ್ಲ, ಇದೆಲ್ಲಾನು ನೋಡ್ರಿ ನಮ್ದೇ ಟೀಮ್ ಅಂತ ಅನಿಸ್ತದ ಒಂದ್ಸಲ. ನೋಡ್ರಿ ಓವರ್ ಆಲ್ ನೋಡ್ರಿ ನಮ್ದೇ ಟೀಮ್ ನಮ್ ಜೊತೆ ಆಡಕತ್ತದ. ಸಿರಾಜ್, ಇದಲ್ಲ ಸಿರಾಜು, ಚಾಹಲ್, ಎಲ್ಲಾ ನೋಡುವ. ಒಂಥರ ಎಮೋಷನ್ಸ್ ಅವ್ರು. ಇವನ್ ಡ್ಯೂಪ್ಲೆಸಿ ಮೊನ್ನೆ ಫುಲ್ ಚೆನ್ನಾಗ್ ಆಡಿದ್ರ. ಡ್ಯೂಪ್ಲೆಸಿ ಆಡಿದ್ರೆ ನಮ್ಗೆ ಅನ್ಸುತ್ತೆ ಆರ್ ಸಿ ಬಿ ಹಾಕ್ಬಿಟ್ರು ಅವ್ರು ಅನ್ಸ್ಬಿಡುತ್ತೆ. ಬಟ್ ಅವ್ರ ಏಜ್ ಆಗೈತಿ, ಪ್ಲಸ್ ಮೆಗಾ 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 ಆಕ್ಷನ್ ಅಲ್ಲ, ಹ್ಮ್ ಅದಕ್ ಬಿಟ್ರ ಅವ್ರನ್ನ. ಈಗ ನಮ್ ಡಿವಿಲಿಯರ್ಸ್ ನಮ್ ಟೀಮ್ ಬಿಟ್ಟು ಅದೇ ಹೊರಗೆ. ಒಂದ್ಸಲ ನೋಡ್ರೆ ಬಿಡಬಾರ್ದು. ಚಾಹಲ್ ತಗೋಬಹುದು ಒಳ್ಳೆಯವ್ರು. ಹ್ಮ್ ಇಲ್ಲ, ಡಿವಿಲಿಯರ್ಸ್ ಹಾ ನಮ್ ಟೀಮ್ ಬಿಟ್ಟು ಹೊರಗಡೆ ಹೋದ್ರು ಕೂಡ ಅವ್ರದ್ದು ಇನ್ನೂ ಮನಸ್ಸು ಆರ್ ಸಿ ಬಿ ಟೀಮ್ ಒಳಗಡೆ ಅದ. ಚಹಾಲ್ ಅದ್ ನಿಜ, ಅವ್ರ ಯೂಟ್ಯೂಬ್ ಚಾನಲ್ ನೋಡ್ರೆ ಗೊತ್ತಾಗತ್ತೆ ನಮ್ಗೆ. ಚಹಾಲ್ ಬ್ಯಾರೆ ಟೀಮ್ ಆಡ್ರು ಆರ್ ಸಿ ಬಿ ಜರ್ಸಿ ಕೊಟ್ರೆ ಹಾಕೊಂಡ್ ಬಂದ್ ಗ್ರೌಂಡ್ ಹೋಗಿ ಕುಂಡ್ರಂತ ಮನಸ್ಸು ಚಹಾಲ್ ಅದ. ಬಾ ಜನ ಚಾಹಲ್ ಆಗ್ಲಿ, ಸಿರಾಜ್ ಆಗ್ಲಿ. ಆರ್ ಸಿ ಬಿ ಒಳಗ ಅದಾರ. ಆರ್ ಸಿ ಇವನ್ ಮ್ಯಾಕ್ಸಲ್ ಹಂಗೆ, ಮೊನ್ನೆ ಮ್ಯಾಕ್ಸಲ್ ಪೋಸ್ಟ್ ಹಾಕಿದ್ದ. ಹ್ಮ್ ಅವ್ರ ಮಗನ್ ತೋರ್ಸ್ತಾ ಇದ್ದ ಆರ್ ಸಿ ಬಿ ಬಸ್ ಮೇಲೆ ಬ್ಯಾನರ್ ಮೇಲೆ ಫೋಟೋ ಇತ್ತು ಅಂತ ತೋರ್ಸ್ತಾ ಇದ್ದೆ. ಅಂದ್ರೆ ಇಷ್ಟ ಅಭಿಮಾನ ಇದೆ ಆರ್ ಸಿ ಬಿ ಮೇಲೆ ಎಲ್ಲರಿಗೂ. ಫ್ಯಾನ್ ಫಾಲೋಯಿಂಗ್ ಹಂಗ ಇರ್ತದ. ಮತ್ತೆ ಲಾಸ್ಟ್ ಟೈಮ್ ನಮ್ಗ ದಿನೇಶ್ ಕಾರ್ತಿಕ್ ಬಂದ. ದಿನೇಶ್ ಕಾರ್ತಿಕ್ ಎಷ್ಟು ಹೆಂಗೆಲ್ಲ ಫಿನಿಶರ್ ಆಗಿ ಮತ್ತ ಅವ್ನ ವ್ಯಾಲ್ಯೂ ಎಷ್ಟು ಇಂಪ್ರೂವ್ ಆಯ್ತು. ಅದಾದ್ಮೇಲೆ ಈಗ ಟೀಮಿಗೆ ಆಸ್ ಅ ಬ್ಯಾಟಿಂಗ್ ಕೋಚ್ ಅವ್ರು ನಿಂತಾರ ದಿನೇಶ್ ಕಾರ್ತಿಕ್. ಇದನ್ನೆಲ್ಲ ನೋಡಿದಾಗ ಈ ಸಲ ಏನೋ ಲಾಸ್ಟ್ ಒಳ್ಳೆ ಟೈಮ್ ನೋಡಿದ್ರ ಆಟ- ದಿನೇಶ್ ಕಾರ್ತಿಕ್ ಪಕ್ಕ ಆಗಿ ಒಳ್ಳೇದು ಬ್ಯಾಟಿಂಗ್ ಕೋಚ್. ಜಸ್ಟ್ ಅವ್ರು ಬರೀ ಕೋಚ್ ಮಾಡ್ತಾ ಇಲ್ಲ, ಟೀಮ್ ಒಳಗ್ ಬಂದ್ ಎಲ್ಲಾರು ಇಂಡಿವಿಜುವಲ್ ಆಗಿ ಇಂಟ್ರಾಕ್ಟ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ಲಾಸ್ಟ್ ಇಯರ್ ಅಲ್ಲಿ ಅವ್ರ ಕಾಮೆಂಟ್ರಿ ಒಳಗಿದ್ರ, ಅವ್ರನ್ನ ತಗೊಂಡ್ರ ಆರ್ ಸಿ ಬಿ ಅವ್ರ. ಅವಾಗ ಅಂದ್ರ ಎಂತೆಂತ ಪ್ಲೇಯರ್ಸ್ ತಗೊಂಡ್ಬರ್ತಾರ ಆರ್ ಸಿ ಬಿ ಅಂತೇಳಿ. ಅವ್ರ ಜಾಸ್ತಿ ಮ್ಯಾಚ್ ನಮ್ಗೆ ಗೆಲ್ಲಿಸ್ಕೊಟ್ರ ಲಾಸ್ಟಿಗೆ ಬಂದ. ದಿನೇಶ್ ಕ್ರೂಷಿಯಲ್ ಕಾರ್ತಿಕ್ ರನ್ಸ್ 30 runs 40 runs 12 runs 10 runs ದಿನೇಶ್ ಎಲ್ಲ ಕಾರ್ತಿಕ್ ಹೊಡೆದ್ರು ಅವ್ರು.
ದಿನೇಶ್ ಕಾರ್ತಿಕ್ ಇಷ್ಟ ಇಯರ್ ಅವನ ಕರಿಯರ್ ಒಳಗಡೆ ಏನು ಮಾಡಕ್ ಆಗಿರ್ಲಿಲ್ಲಲ್ಲ, ಅಷ್ಟೊಂದ್ ಹೆಸರು ಜಸ್ಟ್ ಆರ್ ಸಿ ಬಿ ಒಳಗೆ 2 ಸೀಸನ್ ಒಳಗೆ ಆಡೇ ಆಗ್ಬಿಟ್ಟವ್ರು. ಎಷ್ಟು ಅದೇ ಫ್ಯಾನ್ಸ್. 2 ಸೀಸನ್ ಬಾಳ್ ಮ್ಯಾಚ್ ಆಯ್ತು ಅವ್ರಿಗೆ. ಹ್ಮ್. ಅವ್ರದ್ದು ಏನ್ ಅದೇ ವ್ಯಾಲ್ಯೂ. ಮತ್ ಫ್ಯಾನ್ಸ್ ಹಂಗೆ ಬ್ಯಾಕ್ ಮಾಡಿದ್ರು ಅವ್ರನ್ನ. ಹ್ಮ್. ಚಲೋ ಆತ ಅವ್ರಿಗೆ. ಈಗ ಆತ ಬ್ಯಾಟಿಂಗ್ ಕೋಚ್ ಅವ್ರು ಹೋಲ್ ಅಂಡ್ ಸೋಲ್ ಆರ್ ಸಿ ಬಿಗೆ ಇನ್ವಾಲ್ವ್ ಮಾಡಕತ್ತಾರ. ಈಗ ಹ್ಮ್ ನಾವ್ ನೋಡು, ರಾಬಿನ್ ಉತ್ತಪ್ಪ ಬೇರೆ ಬೇರೆ ಟೀಮ್ ಒಳಗ ಆಡಿ ಕೆ ಕೆ ಆರ್ ಕಪ್ ತಂದು ಕೊಟ್ರು, ಈಗ ಆರ್ ಸಿ ಬಿ ಮ್ಯಾಗ ಮನಸ್ಸಿಟ್ಕೊಂಡ್ ಕುಂತಾರ, ಆರ್ ಸಿ ಬಿ ಗೆಲ್ಲಂತೆ ಹೋಪ್ ಇಟ್ಕೊಂಡ್ ಕುಂತಾರ ಎಲ್ಲಾರು. ಅದೇ ಅದೇ ಎಲ್ಲರಿಗೂ ಅದೇ. ಈಗ ಆಕಾಶ್ ಚೋಪ್ರಾ ಅವ್ರು ಮಾತಾಡ್ತಾರೆ ನೋಡ್ತೀವಲ್ಲ ನಾವ, ಎಲ್ಲಾ ದೊಡ್ಡವರು ಕ್ರಿಕೆಟರ್ಸ್ ಎಲ್ಲ ಮಾತಾಡೋದಲ್ಲ ಆರ್ ಸಿ ಬಗ್ಗೆನೇ ಮಾತಾಡ್ತಾರೆ ಹೇಳ್ಬೇಕು ಜಾಸ್ತಿ. ಇವನ್ ಸಿ ಎಸ್ ಕೆ ಎಂ ಐ ಕಡೆ 5 ಟ್ರೋಫೀಸ್ ಇದಾವ. ಕರೆ 5 ಟ್ರೋಫೀಸ್. ಒಬ್ಬ ನಮಗ ಬಾಳ ಚಂದ ಆಸೆ ಪಡೋ ಯಾರಂತಂದ್ರ ಅಂಬಾಟಿ ರೈಡು ಒಬ್ಬ ಅದಾನ ನಮ್ಮ ಅಪೋಸಿಟ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡ ಬೇಡ ಗಪ್ಪಿಗ. ಬರ್ತೈತಿ, ಈಗ ಅವ್ರ ಜೊತೆ ಬರ್ತೈತಿ, ಇನ್ನೊಂದ್ ಮ್ಯಾಚ್ ಅವಾಗ ಮಾತ್ರ ಬರ್ತೈತಿ. ಅವಾಗ ಐತ್ಲ ಅವ್ ನೋಡುನು. ಓಕೆ, ಇವತ್ತ ಹಂಗೆ ಮ್ಯಾಚ್ ನೋಡೋಣ. ಇವತ್ ಏನಾಗ್ತಿರ್ಲಿಲ್ಲ, ನಾಳೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ ಬರ್ತದ. ನಾಳೆ ಪಕ್ಕ ಬರೋಣ, ನಾಳೆ. ಓಕೆ. ನಮ್ ವಿಡಿಯೋ ನೋಡುವಂತ ವ್ಯೂವರ್ಸ್ ಮತ್ತೆ ಬೇಕಂತಂದ್ರೆ, ಈಗ ನಾವು ಈ ಸೀಸನ್ ದಿಂದ ಹೊಸ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕತ್ತೇವಿ. ಐ ಪಿ ಎಲ್ ರಿಲೇಟೆಡ್ ವಿಡಿಯೋಸ್ಗಳು ಮಾಡೋರ್ ಅದೇವಿ. ಸೊ ಇನ್ ಕೇಸ್ ನೀವೇನಾದ್ರೂ ನಮ್ ಜೊತೆ ಜಾಯಿನ್ ಆಗಿ ಐ ಪಿ ಎಲ್ ರಿಲೇಟೆಡ್ ಡಿಸ್ಕಷನ್ ಏನಾದ್ರು ಬರೋರ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ನಾವು ನಿಮ್ಮನ್ನ ವಿಡಿಯೋಕ್ ಇನ್ವೈಟ್ ಮಾಡಿ ನಿಮ್ ಜೊತೆ ಮಾತಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು.